ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ನಂಬಿಕೆ ಇದೆ ಅಂತ HC ಮಹದೇವಪ್ಪನವರು ಹೇಳಿದ್ದಾರೆ. ಬಿಜೆಪಿಯವರು ಸುಮ್ಮನೆ ಏನೋ ಆಗತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಅವರು ಪರಿಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದೇ ಇಲ್ಲ. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. DKಶಿ ಅವರು ಅಸ್ಸಾಂ ಚುನಾವಣೆಗಾಗಿ ದೆಹಲಿಗೆ ಹೋಗಿದ್ದಾರೆ. ಇದಕ್ಕೆ ಯಾವುದೇ ವಿಶೇಷ ಅರ್ಥಗಳನ್ನು ಕಲ್ಪಿಸೋದು ಬೇಡ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ HC ಮಹದೇವಪ್ಪ ಹೇಳಿದ್ದಾರೆ. ಅವರು KPCC ಅಧ್ಯಕ್ಷರು, ಅಸ್ಸಾಂಗೆ ಅಬ್ಸರ್ವರ್ ಆಗಿ AICC ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ನ ನೆನ್ನೆ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿರೋದು. KPCC ಅಧ್ಯಕ್ಷರಾಗಿದ್ದರೆ AICC ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅಲ್ಲ, CM ಕುರ್ಚಿಯ ವಿಚಾರದ ಚರ್ಚೆಗಳ ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. 2028ವರೆಗೂ ಸಿದ್ದರಾಮಯ್ಯ ಇರ್ತಾರ ಅನ್ನುವಂಥದ್ದು ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಬಿಜೆಪಿ ಡೌಟ್ ಇದೆ ಪರ್ಟಿಕ್ಯುಲರ್ಲಿ. ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವ ಸರ್ಕಾರ ರಚನೆ ಮಾಡಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೋ ಅಂತ ನೋಡ್ತಾ ಇದ್ದಾರೆ. ಮತ್ತು ಅವರು ದ್ರಾಕ್ಷಿ ಹುಡಿ ಅಂದ್ಬಿಟ್ಟು ಆಚೆಗೆ ಹೋಗ್ತಾರೆ. ಒಂದು ಕಡೆಗೆ DK ಶಿವಕುಮಾರ್ ಅವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ AICC ನಾಯಕರನ್ನು, ರಾಹುಲ್ ಗಾಂಧಿ ಅವರನ್ನು, ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಅವರ ಮೂಲಕ ಒತ್ತಡವನ್ನು ಹಾಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ವರ್ಕೌಟ್ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಇತ್ತ CM ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಡಾಕ್ಟರ್ HC ಮಹದೇವಪ್ಪನವರಾಗಿರ್ಬೋದು, ಸಚಿವ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಇಬ್ಬರು ಹೇಳ್ತಾ ಇರುವಂಥದ್ದು 2028ರವರೆಗೂ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಸದ್ಯ ಅವರೇ CM ಆಗಿದ್ದಾರೆ, 2028ರವರೆಗೂ ಅವರೇ ಇರ್ತಾರೆ ಅಂತೇಳಿ. ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಖಾನ್ ಅವರಂತರೂ ಒಂದು ಹೆಜ್ಜೆ ಮುಂದೆ ಹೋಗಿನೇ ಹೇಳ್ತಾ ಇದ್ರು, ನಮ್ಮದು ಹೈಕಮಾಂಡ್ ಯಾರನ್ನೇ ಹೇಳಿದ್ರು ನಾವು CM ಆಗಿ ಒಪ್ಕೋತೀವಿ. ಅವರು DK ಶಿವಕುಮಾರ್ ಅವರನ್ನ ಮಾಡಿದ್ರೆ DK ಶಿವಕುಮಾರ್ ಅವರನ್ನೇ ನಾವು CM ಅಂತ ಒಪ್ಕೋತೀವಿ. ಒಂದು ವೇಳೆ ಅವರು DK ಶಿವಕುಮಾರ್ ಅವರನ್ನು CM ಆಗಿ ಮಾಡದೇ ಇದ್ದರೆ ಈಗ ಯಾರು CM ಇದ್ದಾರೋ ಅವರೇ ಮುಂದುವರಿತಾರೆ. ಅಥವಾ ಬೀದಿಗೆ ಹೋಗೋ ದಾಸಯ್ಯನ ಕರ್ಕೊಂಬಂದು ಇವರೇ ನಿಮ್ಮ CM ಅಂತ ಹೈಕಮಾಂಡ್ ನಮ್ಗೆ ಹೇಳಿದ್ರೆ ನಾವು ಅವರನ್ನು CM ಅಂತ ಒಪ್ಕೋತೀವಿ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.